ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು CTI ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರತಕ್ಕಂತಹ ಒಂದು ಎಕ್ಸಾಮ್ನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಒಂದು ಏನು ಇವತ್ತು ನಡೆದಂತಹ ಒಂದು ಕೀ ಆನ್ಸರ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಎಲ್ಲರೂ ಕೂಡ ಮೊದಲನೇದಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಮಗೆ ಸಿಕ್ಕಿರ್ತಕ್ಕಂಥ ಇಲ್ಲಿ ಸೀರೀಸ್ ಡಿ ಸೀರೀಸ್ ಇರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆ 1.5 ಗಂಟೆಯಲ್ಲಿ ಎಕ್ಸಾಮ್ ಎಲ್ಲರೂ ಕೂಡ ಬರೆದಿದ್ದಾರೆ. ಟೈಮ್ ಸಾಕಾಗಿಲ್ಲ ಅಂತಲೂ ಕೂಡ ಇಲ್ಲಿ ಆಸ್ಪಿರೆಂಟ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಪರೀಕ್ಷೆ ಯಾರ್ಯಾರು ಬರೆದಿರ್ತೀರ ಎಲ್ಲರೂ ಕೂಡ ನಿಮ್ಮ ಅಟೆಂಪ್ಟ್ಸ್ ಅಥವಾ ಎಷ್ಟೆಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಹಾಕಿರ್ತೀರ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತ ಅಂದರೆ ಅದು ನಿಮಗೆ ಹೆಲ್ಪ್ಫುಲ್ ಆಗುವ ರೀತಿಯಲ್ಲಿ ನಿಮಗೆ ಮುಂದೆ ಬರ್ತಕ್ಕಂಥ ಒಂದು ಕಟ್ ಆಫ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡೋದಕ್ಕೆ ನಮಗೆ ಹೆಲ್ಪ್ಫುಲ್ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ನಿಮ್ಮ ಒಂದು ಅಟೆಂಪ್ಟ್ಸ್ ಮತ್ತು ಇಲ್ಲಿ ಎಷ್ಟು ಸರಿ ಇದ್ದಾವೆ ಎಲ್ಲರೂ ಕೂಡ ನೀವು ತಪ್ಪದೇ ಹೇಳ್ತಾ ಹೋಗಿ. ನೋಡಿ, ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆನ ತೋರಿಸ್ಬಿಡ್ತೇನೆ. ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ. ಓಕೆ, ಬನ್ನಿ ಈಗ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆನ ಮೊದಲನೇದಾಗಿ ನೋಡ್ಕೊಂಬಿಡೋಣ. ನೋಡಿ, ಇಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಸೀರೀಸ್ ಇಲ್ಲಿ ಡಿ ಸೀರೀಸ್ ಇರ್ತಕ್ಕಂಥದ್ದು, ಅದನ್ನು ನೋಡೋಣ. ಈ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಏನಿದೆ ನಮ್ಮ ಒಂದು ಟೆಲಿಗ್ರಾಮಲ್ಲಿ ನಿಮಗೆ ಈಗಾಗಲೇ ಅಪ್ಲೋಡ್ ಮಾಡಿರ್ತೇವೆ. ಎಲ್ಲರೂ ಕೂಡ ಟೆಲಿಗ್ರಾಮ್ನ ಜಾಯ್ನ್ ಆಗಿ ನೀವು ಅಲ್ಲಿಂದ ಈ ಒಂದು PDF ಪಡ್ಕೋಬೋದಾಗಿರ್ತದೆ. ಯಾರ್ಯಾರು ಎಕ್ಸಾಮನ್ನು ಬರೆದಿದ್ದಿಲ್ಲ ಎಲ್ಲರೂ ಕೂಡ ನೀವು ಪಡ್ಕೊಳ್ಳಿ. ಇದು ಎಕನಾಮಿಕ್ಸ್ ಅಥವಾ ಇಲ್ಲಿ ಗಣಿತ ಅಥವಾ ಇನ್ನೊಂದು ಸಬ್ಜೆಕ್ಟ್ ಕಾಮರ್ಸನ್ನು ಮಾಡಿರ್ತಕ್ಕಂಥವರಿಗೆ ಮಾತ್ರ ಈ ಒಂದು ಎಕ್ಸಾಮ್ ಇತ್ತು. ಅವರಿಗೆ ಹೆಲ್ಪ್ಫುಲ್ ಆಗುವ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಈ ಒಂದು ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಒಂದು ಕೀ ಆನ್ಸರ್ಗಳನ್ನು ಟೆಲಿಗ್ರಾಮಲ್ಲಿ ನಿಮಗೆ ಕೊಡ್ತಾ ಹೋಗ್ತೇವೆ ಅಂತ ಹೇಳ್ತಾ ಎಲ್ಲರೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.